ಇನ್ನು ಕನ್ನಡದಲ್ಲಿ ಅದ್ಭುತವಾದಂಥ ನಟ ಅಂತ ಅನಿಸ್ಕೊಂಡು ಹೆಸರು ಮಾಡಿದಂತಹ ನಟ ಅಂತ ಹೇಳ್ಬೋದು. ಇನ್ನು ದರ್ಶನ್ ಅವರಿಗೆ ಆಪ್ತ ಸ್ನೇಹಿತರು ಕೂಡ ಆಗಿದೆ. ಇದೀಗ ಅವರು ವಿಧವೇಶರಾಗಿದ್ದಾರೆ. ತೀವ್ರವಾದ ಹೃದಯಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಿದೆ. ಅವರು ಸ್ವಲ್ಪ ದಿನಗಳಿಂದ ಕೂಡ ಸಿನಿಮಾಗಳಲ್ಲೂ ಕೂಡ ಅವಕಾಶ ಇರಲಿಲ್ಲ ಅವರಿಗೆ ಅಂತ ಹೇಳಲಾಗುತ್ತೆ. ದರ್ಶನ್ ಅವರು ಇನ್ನೇನು ಅವಕಾಶವನ್ನು ಕೂಡ ಕೊಡಬೇಕಾಗಿತ್ತು ಅಂತ ಅಂದುಕೊಂಡಿದ್ದ ಡೆವಿಲ್ ಸಿನಿಮಾದಲ್ಲಿ ಇದೇ ಸಂದರ್ಭದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇವರು ಬೇರೆ ಯಾರಲ್ಲ, ಗಿರಿ ದಿನೇಶ್ ಅವರು. ಇನ್ನು ಗಿರಿ ದಿನೇಶ್ ಅವ್ರನ್ನ ನೀವು ದರ್ಶನ್ ಅವರ ಸಿನಿಮಾದಲ್ಲಿ ನವಗ್ರಹ ಸಿನಿಮಾದಲ್ಲಿ ಕೂಡ ನೋಡಿರ್ತೀರ. ಇನ್ನು ಕನ್ನಡದ ಖ್ಯಾತ ವಿಲನ್ ಅವರ ಮಗ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಗಿರಿ ದಿನೇಶ್ ಅವ್ರನ್ನ. ಇನ್ನು ಕನ್ನಡದ ಖ್ಯಾತ ವಿಲನ್ ದಿನೇಶ್ ಅವರ ಮಗ ಅಂತಲೂ ಇವ್ರನ್ನ ಹೇಳ್ಬೋದು. ಇಂಥ ಅದ್ಭುತವಾದಂಥ ನಟ ಇದೀಗ ತೀವ್ರವಾದ ಹೃದಯಘಾತಕ್ಕೊಳಗಾಗಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಇತ್ತೀಚೆಗೆ ಆರ್ಥಿಕವಾಗಿ ಕೂಡ ಸಮಸ್ಯೆಗೆ ಒಳಗಾಗಿದ್ದು ಅಂತಲೂ ಸಹ ಹೇಳಲಾಗುತ್ತೆ. ಅಂದರೆ ಸಿನಿಮಾಗಳಲ್ಲಿ ಅವಕಾಶಗಳಿಲ್ಲದೆ ಭಾಳಷ್ಟು ನೊಂದಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ. ತುಂಬ ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಯೋಚನೆ ಮಾಡಿ ಮತ್ತು ಆರ್ಥಿಕವಾಗಿ ಸಮಸ್ಯೆಗಳು, ಸಾಲಗಳು, ಈ ಎಲ್ಲ ಕಮಿಟ್ಮೆಂಟ್ಗಳಿಂದಾಗಿ ಗಿರಿ ದಿನೇಶ್ ಅವರು ಇದೀಗ ಹೃದಯಘಾತಕ್ಕೆ ಒಳಗಾಗಿ ಮುಂಜಾನೆ 4:15 ಸುಮಾರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಏನು ಸುದ್ದಿ ತಿಳಿದಂಥ ನಟ ದರ್ಶನ್ ಅವರು ಕೂಡ ಕಂಬನಿ ಮಿಡಿದಿದ್ದಾರೆ. ನೀವೇನಂತೀರಿ?